ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಬ್ರಾಹ್ಮಣರ ಶೈಲಿ ದಂಟಿ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ದಂಟಿ ಸೊಪ್ಪನ್ನು ಒಂದು ಕಟ್ಟು ತೆಗೆದು ಸೋರಿಸಿ ನೀಟಾಗಿ ಕ್ಲೀನ್ ಮಾಡಿ ನೀರಿನಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಕುಕ್ಕರಿಗೆ ಹಾಕ್ಕೊಂಡು ಈಗ ಕೊತ್ತಂಬರಿ ಸೊಪ್ಪು ಕೂಡ ನಾನು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ನಾನು ಒಂದು 3 ಬದನೆಕಾಯನ್ನು ಕೂಡ ತೆಗೆದುಕೊಂಡಿದ್ದೀನಿ. ಆ 3 ಬದನೆಕಾಯಿ ಕೂಡ ಕಟ್ ಮಾಡಿ ಸೇರಿಸ್ತೀನಿ. ಅದಕ್ಕೆ ಮುಂಚೆ ಬೆಳ್ಳುಳ್ಳಿ 1.5 ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಬ್ರಾಹ್ಮಣರ ಬೆಳ್ಳುಳ್ಳಿ ಸೇರಿಸೋದಿಲ್ಲ, ಆದರೆ ನಾನು ಸೇರಿಸ್ತಾ ಇದ್ದೀನಿ. ನೀವು ಸೇರಿಸ್ಬೇಡಿ. ಬ್ರಾಹ್ಮಣ ರೀತಿ ಅಂತಂದರೆ ನೀವು ಬೆಳ್ಳುಳ್ಳಿ ಸೇರ್ಸಕ್ಕೆ ಹೋಗ್ಬೇಡಿ. ಈಗ ಹಸಿ ಕೊಬ್ಬರಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ಎಷ್ಟು ಹಾಕಿದರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬ್ರಾಹ್ಮಣರು ಕಾಯಿ ಇಲ್ದಿರೋ ಸಾಂಬಾರೇ ಮಾಡೋದಿಲ್ಲ. ಈಗ ಬದನೆಕಾಯಿನ ಕೂಡ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಬೇಕಂದವರು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಬ್ರಾಹ್ಮಣರ ಟೈಪ್ ಆಗುತ್ತೆ ಸಾಂಬಾರು. ಈಗ ಟೊಮೆಟೊ ಒಂದು 6 ಟೊಮೆಟೊನ ಸೇರಿಸ್ತಾ ಇದ್ದೀನಿ. ನೋಡಿ, ಅಷ್ಟು ಬೇಳೆ ತೆಗೆದುಕೊಂಡಿದ್ದೀನಿ. ಆ ಬೇಳೆನ ನೀರಿನಲ್ಲಿ ನೀಟಾಗಿ ತೊಳೆದು ತೊಗರಿ ಬೇಳೆನ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಪೂರ್ತಿ ನೋಡಿ ವಿಡಿಯೋನ. ಈಗ 2 ಸ್ಪೂನಷ್ಟು ಖಾರದ ಪುಡಿ ತೆಗೆದುಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಮಿಕ್ಸ್ ಮಸಾಲೆ ಪುಡಿ ತೆಗೆದುಕೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ತುಂಬಾ ಸೇರಿಸ್ಕೋಬಾರ್ದು, ಹುಣಸೆಹಣ್ಣು ಹುಳಿ ಹುಳಿ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಈಗ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಅರ್ಧ ಸ್ಪೂನಿಗಿಂತ ಸ್ವಲ್ಪ ಕಡಿಮೆ ಇದೆ. ಈಗ ಈ ಚಿಕ್ಕ ಚೆಂಬಲ್ಲಿ ನೀರು 3 ಚೆಂಬು ನೀರನ್ನು ಸೇರಿಸ್ತಾ ಇದ್ದೀನಿ. ಈ ತರಕಾರಿ ಬೇಳೆ ತೋಯುವಷ್ಟು, ಸೊಪ್ಪು ಎಲ್ಲ ತೋಯುವಷ್ಟು ನೀರು ಮಾತ್ರ 3 ಚೆಂಬು ನೀರು ಸೇರಿಸ್ತಾ ಇದ್ದೀನಿ. ಈಗ ನಾವು ಸೌಟಲ್ಲಿ ಎಲ್ಲ ನೀಟಾಗಿ ಪ್ರೆಸ್ ಮಾಡೋಣ. ನಾವು ಕೈಯಿಂದ ಅದಿಮಿದಾಗ ಪ್ರೆಸ್ ಮಾಡಿದಾಗ ನೀರು ಮೇಲಕ್ಕೆದ್ದು ಬರುತ್ತೆ, ಅಷ್ಟೇ ನೀರು ಹಾಕಿರೋದು. ಎಲ್ಲ ತೋಯುವಷ್ಟು ನೀರು ನೋಡಿ ಎಲ್ಲ ತೋಯುವಷ್ಟು ನೀರು ಮಾತ್ರ ಸೇರಿಸಿದ್ದೀನಿ. ಹೆಚ್ಚಾಗಿ ನೀರು ಹಾಕಿದರೆ ಚೆನ್ನಾಗಿರೋದಿಲ್ಲ ಸಾಂಬಾರು. ಈಗ ತಕ್ಕಷ್ಟು ಉಪ್ಪನ್ನು, ಕಲ್ಲುಪ್ಪನ್ನು ಸೇರಿಸೋಣ. ನಾನು ಆಶೀರ್ವಾದ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಜೀರಿಗೆ ಒಳ್ಳೆ ಜೀರ್ಣಶಕ್ತಿ ಫ್ರೆಂಡ್ಸ್, ತುಂಬಾ ಒಳ್ಳೆಯದು. ಏಕೆಂದರೆ ದಂಟಿ ಸೊಪ್ಪು ತುಂಬ ಕೋಲ್ಡ್ ಇರುತ್ತೆ, ಅದರಿಂದ ಕೆಲವರಿಗೆ ಬಾತ್ರೂಮ್ಗೆ ಸರಿಯಾಗಿ ಆಗೋದಿಲ್ಲ. ಅದರಿಂದಾಗಿ ಜೀರಿಗೆ ಹಾಕಿದರೆ ಚೆನ್ನಾಗಿ ಜೀರ್ಣ ಆಗಲಿ ಅಂತ ಸ್ವಲ್ಪ ನಾವು ಜೀರಿಗೆನ ಸೇರಿಸ್ಬೇಕು. ಈಗ ನೀರನ್ನು ನಾವು ಬೇರೆ ಸೈಡ್ ಒಂದು ಪಾತ್ರೆಗೆ ತೆಗೆದುಕೊಂಡ್ಬಿಡೋಣ. ನೀರೊಂದು ಕಡೆ, ನೀರೆಲ್ಲ ಅದಕ್ಕೆ ಬಗ್ಗಿಸ್ಬಿಡ್ತಾ ಇದ್ದೀನಿ. ನೀರನ್ನು ಎಲ್ಲ ಬಗ್ಗಿಸ್ಬಿಟ್ಟು ಸ್ವಲ್ಪ ಹಾರಲಿಕ್ಕೆ ಬಿಡಬೇಕು, ಯಾಕಂದರೆ ಮಿಕ್ಸಿ ಜಾರ್ ಹೋಗ್ಬಿಡುತ್ತೆ ರುಬ್ಬುವಾಗ, ಅದಕ್ಕೋಸ್ಕರ. ಈಗ ಕಾಯಿನ ತೆಗೆದುಕೊಂಡು ಪೀಸ್ಗಳನ್ನಾಗಿ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಕ್ಕೆ.
ಸ್ವಲ್ಪ ಆ ಕಾಯಿ ಎಲ್ಲ ಹಾಕ್ಕೊಂಡು ತರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆರಿರುವಂತಹ ಬೇಳೆ ಸೊಪ್ಪು ಎಲ್ಲನೂ ಕೂಡ ಒಂದೊಂದು ರೌಂಡು ಮಿಕ್ಸ್ ಮಾಡೋಣ. ಒಂದು ರೌಂಡ್ ಹಾಕಿದ್ರೇ ಸಾಕು, ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಮತ್ತು ಅದೇ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಮಿಕ್ಸ್ ಮಾಡಿರೋದಂಥದ್ದು. ಈ ರೀತಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಕುಕ್ಕರಿಗೆ ಸೇರಿಸ್ಬಿಡೋಣ. ಬ್ರಾಹ್ಮಣರು ಮಾಡಿ ತಿಂತಾರಂತಂದರೆ ಈ ಸಾಂಬಾರು ಬಹಳ ರುಚಿಯಾಗಿ ಮಾಡಿ ತಿಂತಾರೆ ಫ್ರೆಂಡ್ಸ್. ತುಂಬಾ ಟೇಸ್ಟ್ ಆಗಿರುತ್ತೆ. ಈಗ ನಾವು ತೆಗೆದಿಟ್ಕೊಂಡಂತಹ ನೀರನ್ನೆಲ್ಲ ಕೂಡ ಮಿಕ್ಸಿ ಜಾರನ್ನು ನೀಟಾಗಿ ಮಸಾಲೆಯಲ್ಲೇ ತೆಗೆದು ಸೇರಿಸಿ, ಮತ್ತು ಇರೋ ನೀರನ್ನೆಲ್ಲ ಕೂಡ ನಾವು ಕುಕ್ಕರಿಗೆ ಸಾಂಬಾರು ಜೊತೆಗೆ ಸೇರಿಸ್ಬಿಡೋಣ. ಈಗ ಒಂದು ಪಾತ್ರೆನ ತೆಗೆದುಕೊಂಡು ಅದಕ್ಕೆ ಒಂದು 2-3 ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವು, 1-2 ಚಿಟಿಕೆ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಷ್ಟು ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕುಕ್ಕರಲ್ಲಿ ಇರುವಂತಹ ಸಾಂಬಾರನ್ನೆಲ್ಲ ಸೇರಿಸ್ಬಿಡೋಣ. ಸೌಟಿಂದ 1-2 ಸೌಟಷ್ಟು ಸೇರಿಸಿ ಕಲಸಿ ಮತ್ತೆ ಎಲ್ಲ ಒಂದೇ ಸಲ ಸೇರಿಸ್ಬಿಡೋಣ. ಯಾಕಂತಂದರೆ ಒಂದೇ ಸಲ ನಾವು ಸೇರ್ಸೋಕ್ಕೋದ್ರೆ ಮುಖಕ್ಕೆ ಸಿಡಿಬೋದು. ಅದರಿಂದಾಗಿ ಸೌಟಿಂದ ಸ್ವಲ್ಪ ಸೇರಿಸಿ ಕಲಿಸ್ಬೇಕಾಗತ್ತೆ. ನೋಡಿ, ಗಟ್ಟಿಯಾಗಿ ತುಂಬ ಟೇಸ್ಟಾಗಿದೆ ಅಲ್ವಾ ಸಾಂಬಾರು. ಎಷ್ಟು ರುಚಿ ಇರುತ್ತಂತಂದರೆ ಅಷ್ಟು ರುಚಿ ಇರುತ್ತೆ ಫ್ರೆಂಡ್ಸ್. ಈ ಸಾಂಬಾರನ್ನು ಬ್ರಾಹ್ಮಣರು ಇಡ್ಲಿ, ದೋಸೆ, ಚಪಾತಿ, ಪೂರಿ ಪ್ರತಿಯೊಂದಕ್ಕೂ, ರೈಸ್ಗೂ, ಮುದ್ದೆಗೂ ಎಲ್ಲದಕ್ಕೂ ಉಪಯೋಗಿಸ್ತಾರೆ ಫ್ರೆಂಡ್ಸ್. ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರು. ಎಷ್ಟು ರುಚಿ ಇರುತ್ತಂತಂದರೆ ಅಷ್ಟು ರುಚಿಯಾಗಿರುತ್ತೆ. ನಾನು ಬೆಳ್ಳುಳ್ಳಿ ಸೇರಿಸಿದ್ದೀನಿ. ಬ್ರಾಹ್ಮಣರು ಯಾರಾದರೂ ಮಾಡೋರಿದ್ದರೆ ಸೇರಿಸ್ಬೇಡಿ ಬೆಳ್ಳುಳ್ಳಿ ತಿಂದೇ ಇರೋವಂಥವರು ಸೇರ್ಸಕ್ಕೆ ಹೋಗ್ಬಿಡಿ. ತುಂಬಾ ರುಚಿಯಾಗಿರುತ್ತೆ. ಇದನ್ನು ಒಂದು 2 ನಿಮಿಷ ಕುದೀಲಿ ಸಾಂಬಾರು. ತಳ ಹತ್ತದಿರ ನೀಟಾಗಿ ಕಲಿಸ್ತಾ ಇರಬೇಕಾಗತ್ತೆ. ಯಾಕಂದರೆ ತಳ ಹತ್ತುತ್ತೆ ಸಾಂಬಾರು. ಆ 2 ನಿಮಿಷ ಕುದುವಷ್ಟೊತ್ತು ಕೂಡ ನಾವು ಆಗ ಕಲಿಸ್ತಾ ಇರಬೇಕು. ನೋಡಿ, ಸಾಂಬಾರು, ದಂಟಿ ಸೊಪ್ಪಿನ ಸಾಂಬಾರು ರೆಡಿ. ಬನ್ನಿ ಎಲ್ಲರೂ. ಚಪಾತಿಗೆ ತಿಂತೀರಾ, ಮುದ್ದೆಗೆ ತಿಂತೀರಾ, ರೈಸ್ಗೆ ತಿಂತೀರಾ, ಇಡ್ಲಿಗೆ ತಿಂತೀರಾ, ದೋಸೆಗೆ ತಿಂತೀರಾ, ಪೂರಿಗೆ ತಿಂತೀರಾ, ಏನು ಸೂಪರು ಬ್ರಾಹ್ಮಣರ ಶೈಲಿ ದಂಟಿ ಸೊಪ್ಪಿನ ಸಾಂಬಾರು ರೆಡಿ. ಅದಕ್ಕೆ ಅಲ್ವೇ ಬ್ರಾಹ್ಮಣರು ಆ ರೀತಿ ಬಯಸೋದು ಊಟ. ಬ್ರಾಹ್ಮಣಂ ಭೋಜನಂ ಪ್ರಿಯ ಅನ್ನೋದು. ಅದಕ್ಕೆ ನಾವು ಬ್ರಾಹ್ಮಣರ ಥರ ಭೋಜನ ಪ್ರಿಯರಾಗೋಣ. ಬನ್ನಿ ಎಲ್ಲರೂ ಈ ಸಾಂಬಾರನ್ನು ಮಾಡಿ ತಿನ್ನೋಣ. ಥ್ಯಾಂಕ್ ಯು ವೆರಿ ಮಚ್.